ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರಲ್ಲವೇ? ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ. ಹಾಗಾಗಿ ಆತನನ್ನೇ ಸ್ತುತಿಸೋಣ. ನೀವು ಯಾವ್ಯಾವ ಸ್ಥಳದಿಂದ ವೀಕ್ಷಿಸ್ತಿದ್ದೀರೆಂದು ದಯವಿಟ್ಟು ನೀವು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡುವುದಾದರೆ, ಯಾವ ದೇಶದಿಂದ, ಯಾವ ರಾಜ್ಯದಿಂದ ವೀಕ್ಷಿಸುತ್ತಾ ಇದ್ದೀರೆಂದು, ಯಾವ ಗ್ರಾಮದಿಂದ ವೀಕ್ಷಿಸುತ್ತಿದ್ದೀರೆಂದು, ಕ್ರಮವಾಗಿ ದೇವರ ವಾಕ್ಯ ಸಂದೇಶ ಕೇಳುತ್ತಾ ಹೇಗೆ ಆತ್ಮಿಕವಾಗಿ ಬಲಗೊಳ್ತಾ ಇದ್ದೀರಿ ಎಂಬುದಾಗಿ ದಯವಿಟ್ಟು ಕೆಲವೊಂದು ಸಾರಿ ಆದರೂ 8939731313 ನಂಬರ್ಗೆ ತಪ್ಪದೇ ನೀವು ಹೊಂದುತ್ತಿರುವಂತಹ ಮೇಲುಗಳ ಕುರಿತಾಗಿ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ಪರಿಶೀಲಿಸ್ತಿದ್ದೇವೆ. ನಾವು ಎಷ್ಟೋ ಪ್ರೋತ್ಸಾಹಿಸಲ್ಪಡ್ತಿದ್ದೇವೆ. ಅಷ್ಟು ಮಾತ್ರವಲ್ಲ, ಈ ಕಾರ್ಯಕ್ರಮ ಮುಂದುವರಿಸುವುದಕ್ಕಾಗಿ ನೀವು ಕೂಡ ಪ್ರೋತ್ಸಾಹಿಸಿದವರಾಗಿರ್ತೀರಿ. ಮತ್ತೆ ಎಚ್ಚರಗೊಂಡಿದ್ದೀರಾ? ಗುಡ್ ಮಾರ್ನಿಂಗ್, ಎದ್ದೇಳ್ರಿ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ದಿನ ನಾವು ನಮ್ಮ ಸ್ಥಿತಿ ಅರಿತುಕೊಳ್ಳುವ ಹಾಗೆ ನಿಮ್ಮ ಸನ್ನಿಧಿಯಲ್ಲಿ ದೇವರೇ, ನಿಮ್ಮ ನಾಮದಲ್ಲಿ ಮೊರೆ ಇಡುವುದಕ್ಕೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮಗೆಲ್ಲವೂ ಗೊತ್ತು ಪ್ರಿಯರೇ, ಹೌದಲ್ಲವೇ? ನನಗೆ ಬಹಳ ಗೊತ್ತು ಅನ್ನುತ್ತೇವೆ. ಕೆಲವರಾದರೋ ಎಲ್ಲರ ಕುರಿತಾಗಿ ಚೆನ್ನಾಗಿ ಗೊತ್ತು. ಅವನ ಬಗ್ಗೆ ನನಗೆ ಗೊತ್ತು, ಇವನ ಸಂಗತಿ ನನಗೆ ಗೊತ್ತು, ಅವಳ ಸಂಗತಿ ನನಗೆ ಗೊತ್ತು. ಅವರು ಅಂಥವರಾಗಿದ್ದಾರೆ, ಇವರು ಇಂಥವರಾಗಿದ್ದಾರೆ, ಅವರು ಆ ರೀತಿ, ಇವರು ಈ ರೀತಿ ಎಂದು ಭೇಟಿಯಾದಾಗ ಬಹಳಷ್ಟು ಮಾತಾಡಿಕೊಳ್ತಾ ಇರ್ತಾರೆ ಕೆಲವರು, ಹೌದಲ್ಲವೇ? ಈವನ್ ಬಂಧುಗಳಲ್ಲಿಯೂ ಕೂಡ ನಾವು ಬಹಳಷ್ಟು ಸಾರಿ ಯಾವುದೋ ಒಂದು ಫಂಕ್ಷನ್ಗಾಗಲಿ, ಬರ್ತ್ಡೇ ಪಾರ್ಟಿಗಾಗಲಿ, ವೆಡ್ಡಿಂಗ್ ಸೆಲೆಬ್ರೇಷನ್ಗೆ ಕೂಡಿ ಬಂದಾಗ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಆನಂದಿಸುವುದು ಬಹಳ ಚೆನ್ನಾಗಿರುತ್ತೆ. ಆದರೆ ಅದೇನೋ ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ಕಂಪೇರ್ ಮಾಡಿಕೊಳ್ಳೋದಾಗಲಿ, ಅವರಿಗಿಂತಲೂ ನಾನು ಬೆಟರ್ ಅಂದ್ಕೊಳ್ಳೋದಾಗಲಿ, ಅವರು ಇಂಥವರಾಗಿದ್ದಾರೆ, ಇವರು ಅಂಥವರಾಗಿದ್ದಾರೆ, ಅವರಿಗೆ ಇಂತಹ ಸಮಸ್ಯೆ ಇದೆ, ಇಂತಹ ಪ್ರಾಬ್ಲಮ್ನಲ್ಲಿದ್ದಾರೆ, ಈ ಬಲಹೀನತೆ ಅವರಿಗಿದೆ ಎಂಬುದಾಗಿ ಒಬ್ಬರ ಕುರಿತಾಗಿ ಒಬ್ಬರು ಇತರರ ಕುರಿತಾಗಿ ಕೆಟ್ಟದಾಗಿ ಆಲೋಚಿಸುವಂಥದ್ದು, ಅವರ ತಪ್ಪುಗಳ ಕುರಿತು ಪಕ್ಕದವರಿಗೆ ಹೇಳುವಂಥದ್ದು, ಇದು ಇನ್ನಷ್ಟು ವಿಪರೀತವಾಗಿದೆ. ಇತರರ ಕುರಿತು ನೀವೇನು ಅಂದುಕೊಳ್ತಿದ್ದೀರಿ ಅನ್ನುವುದು ಒಂದು ವಿಷಯವಾಗಿದ್ರೆ, ನೀವು ಅಂದುಕೊಳ್ಳೋದು ಕೂಡ ನಿಜ ಅಂದುಕೊಂಡು ಪಕ್ಕದವರಿಗೂ ಕೂಡ ಹೇಳುವಂಥದ್ದು ಮತ್ತಷ್ಟು ಭಯಂಕರವಾಗಿರುತ್ತೆ. ಅಂಥವರಿಗೆ ದೂರಿ ಹೇಳುವವರು ಅನ್ನುತ್ತಾರೆ, ಅಥವಾ ಚಾಡಿ ಹೇಳುವವರು ಅನ್ನುತ್ತಾರೆ. ಅಂಥವರು ನಿಂದೆ ಹೊರಿಸುತ್ತಲೇ ಇರ್ತಾರೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಒಬ್ಬ ನಿಜವಾದಂತಹ ಕ್ರೈಸ್ತನು, ವಿಶ್ವಾಸಿ, ದೇವರ ಮುಂದೆ ತಾನು ಯಾವ ರೀತಿಯಾಗಿದ್ದಾನೆಂದು ನೋಡಿಕೊಳ್ತಾನೆ, ಮನುಷ್ಯರ ಮುಂದೆಯೂ ಕೂಡ ಹೇಗಿರುತ್ತಿದ್ದೇನೆ ಎಂದು ಪರೀಕ್ಷಿಸಿಕೊಳ್ಳುತ್ತಾನೆ. ಅದಕ್ಕೆ ಯೇಸುಕ್ರಿಸ್ತನು ಬೆಳೆಯುತ್ತಿರುವಾಗ ಮನುಷ್ಯರ ದಯೆಯಲ್ಲಿಯೂ ದೇವರ ದಯೆಯಲ್ಲಿಯೂ ಬೆಳೆಯುತ್ತಾ ಬರ್ತಾರೆ. ಅದೇ ರೀತಿ ಸಮುವೇಲನು ಕೂಡ ದೇವರ ದಯೆಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ಬೆಳೆಯುತ್ತಾ ಬರ್ತಾನೆ. ಅದಕ್ಕೆ ಮನುಷ್ಯರ ಮುಂದೆಯೂ ದೇವರ ಮುಂದೆಯೂ ನನ್ನ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತಾ ಬಂದಿದ್ದೇನೆ ಎಂಬುದಾಗಿ ಪರಿಶುದ್ಧನಾದ ಪೌಲನು ಹೇಳಿದ್ದಾನೆ. ನೀವೆಂದಾದರೂ ಗಮನಿಸಿಕೊಂಡಿದ್ದೀರಾ? ನಿಮ್ಮ ಮನಸ್ಸು ನಿಮ್ಮ ತಪ್ಪುಗಳನ್ನು ಗಮನಿಸುತ್ತಿದೆಯಾ? ಇತರರ ತಪ್ಪುಗಳನ್ನು ಎತ್ತಿ ತೋರಿಸುತ್ತಿದೆಯಾ? ನಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಂಡು ಇತರರ ತಪ್ಪುಗಳನ್ನು ಭೂತ ಕನ್ನಡಿಯಲ್ಲಿ ನೋಡಿರುವಂತೆ ಈ ದಿನಗಳಲ್ಲಿ ಅನೇಕರು ನಡ್ಕೊಳ್ತಾರೆ. ಅದಕ್ಕಾಗಿಯೇ ದಾವೀದನು ಹೇಳ್ತಾನೆ, ಒಂದು ವಚನ ಕೀರ್ತನೆಗಳಲ್ಲಿ ನೋಡಿಕೊಳ್ಳೋಣ ಬನ್ನಿ. ಕೀರ್ತನೆಗಳು 19ನೇ ಅಧ್ಯಾಯ, ಅದರಲ್ಲಿ ವಚನ 12. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಏನಂತೆ? ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಇತರರ ತಪ್ಪುಗಳನ್ನು ಕಂಡುಕೊಳ್ಳುವವರು ಎಲ್ಲರೂ ಇದ್ದಾರೆ. ಎಲ್ಲರೂ ಎಲ್ಲರ ತಪ್ಪುಗಳನ್ನು ಕಂಡುಕೊಳ್ತಾರೆ. ಆದರೆ ನಿಮ್ಮ ತಪ್ಪುಗಳೇನೆಂದು ನೀವು ಕಂಡುಕೊಳ್ಳುತ್ತಾ ಇದ್ದೀರಾ? ನಿಮ್ಮಲ್ಲಿ ಇರುವ ತಪ್ಪುಗಳೇನೆಂದು ನಿಮಗೆ ಗೊತ್ತಾಗುತ್ತಿವೆಯಾ? ಇಲ್ಲವೇ ನಾನು ಬಹಳ ಒಳ್ಳೆಯವನಾಗಿದ್ದೇನೆ, ನಾನು ಬಹಳ ನಿರ್ಮಲನಾಗಿದ್ದೇನೆ? ಇನ್ನೂ ಕೆಲವರು ಹೇಗೆ ಹೇಳ್ತಾರೆ ಗೊತ್ತಾ? ನಾನು ಅವರಿಗಿಂತಲೂ ಒಳ್ಳೆ ನಿರ್ಮಲನೂ. ಒಬ್ಬ ಫರಿಸಾಯನು ಆಲಯಕ್ಕೆ ಹೋಗಿ ಏನೆಂದು ಪ್ರಾರ್ಥಿಸಿದ ಹೇಳಿ? ನಾನು ವ್ಯಭಿಚಾರಿಗಳ ಹಾಗೆಯೂ ಕಳ್ಳರ ಹಾಗೆಯೂ ಇಗೋ ಈ ಸುಂಕದವನ ಹಾಗೆಯೂ ಅಲ್ಲದಕ್ಕಾಗಿ ನಿಮಗೆ ವಂದಿಸುತ್ತೇನೆ ಅನ್ನುತ್ತಾನೆ. ನಾನು ಈ ಸುಂಕದವರ ಹಾಗೆ ಪಾಪದ ಕಾರ್ಯಗಳನ್ನು ಮಾಡುವವನು ಅಲ್ಲ ಎಂದು ಹೇಳ್ತಿದ್ದಾನೆ ಹೊರತು ನಾನು ಏನಾಗಿದ್ದೇನೆ ದೇವರೆಂದು ಕೇಳಿದಾನೋ? ಕರ್ತನ ದೃಷ್ಟಿಯಲ್ಲಿ ತಾನು ಹೇಗಿದ್ದೇನೆ ಎಂದು ಗಮನಿಸಿಕೊಂಡಿದ್ದಾನೋ? ಈ ದಿನ ಅನೇಕರ ಪರಿಸ್ಥಿತಿ ಹಾಗೆಯೇ ಇದೆ. ದಾವೀದನು ಕೂಡ ಕೆಲವೊಂದು ಸಾರಿ ದಾರಿ ತಪ್ಪಿದಾಗ ತಾನು ಚೆನ್ನಾಗಿದ್ದೇನೆ ಅಂದುಕೊಂಡಾಗ
ತಾನು ಯಥಾರ್ಥ ಹೃದಯದಿಂದ ದೇವರನ್ನು ಹಿಂಬಾಲಿಸುತ್ತಿದ್ದೇನೆ ಎಂಬ ನಿರ್ಲಕ್ಷ್ಯತನದಲ್ಲಿದ್ದಾಗ ಘೋರಕರವಾದ ನೀಚಕರವಾದ ಪಾಪದ ಉರುಳಲ್ಲಿ ಬಿದ್ದೋಗ್ತಾನೆ. ವ್ಯಭಿಚಾರ ಮಾಡಿ ಬಿದ್ದು ಹೋದಾಗ, ಯುಕ್ತಿ ಕುಯುಕ್ತಿಗಳಿಂದ ಅದನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಮಾಡಿದಾಗ, ದೇವರು ಅವನ ತಪ್ಪನ್ನು ಎತ್ತಿ ಒಪ್ಪಿಸುವಂತೆ ಪ್ರವಾದಿಯನ್ನು ಕಳಿಸಿದಾಗ ಪಶ್ಚಾತ್ತಾಪ ಪಟ್ಟು ಜಾಗರೂಕನಾಗುತ್ತಾನೆ. ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟ ನಂತರ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವುದನ್ನು ಬಿಟ್ಟು ತನ್ನ ಹೃದಯ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಇದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳುವಂಥದ್ದು ನಮಗೆ ಕ್ಷೇಮವಲ್ಲ. ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವಂಥದ್ದು ನಮಗೆ ಎಷ್ಟೋ ಅವಶ್ಯಕವಾಗಿದೆ. ದೇವರೇ, ನನ್ನನ್ನು ಪರಿಶೋಧಿಸಿರಿ, ನನ್ನನ್ನು ಪರೀಕ್ಷಿಸಿರಿ. ಕೆಡುಕಿನ ಮಾರ್ಗದಲ್ಲಿ ನಾನೇನಾದರೂ ಇದ್ದೇನೇನೋ ನೋಡಿರಿ, ನಿಮ್ಮ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸಿರಿ ಎಂದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವನಾಗಿದ್ದ ದಾವೀದನು ಇಲ್ಲಿ ಹೇಳ್ತಾನೆ, ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನನ್ನು ಆಳದಿರಲಿ, ಆಗ ನಾನು ತಪ್ಪಿಲ್ಲದವನಾಗಿ ಮಹಾ ದ್ರೋಹಕ್ಕೆ ಒಳಗಾಗುವುದಿಲ್ಲ. ಡೆಲಿಬ್ರೇಟ್ ಸಿನ್ಸ್ ಅಂದರೆ ಬೇಕೆಂದು ಪಾಪದಲ್ಲಿ ಬೀಳದಂತೆ ನನ್ನನ್ನು ಕಾಪಾಡಯ್ಯ ಅನ್ನುತ್ತಾನೆ. ದಾವೀದನು ಬೇಕೆಂದು ಪಾಪ ಮಾಡುವುದಕ್ಕೆ ಅವಕಾಶ ಕೊಟ್ಟ. ಅಂದರೆ ನಾನ್ಯಾಕೆ ಪಾಪ ಮಾಡ್ತೇನೆ ಎನ್ನುವಂತೆ ನಿರ್ಲಕ್ಷ್ಯನಾಗಿ ಇದ್ದ. ಪಾಪ ಎಂದು ಗೊತ್ತಾದ ನಂತರೂ ಕೂಡ ಅದನ್ನು ತಡೆಯಲಿಕ್ಕಾಗಲಿಲ್ಲ. ನೆರೆಯವನ ಹೆಂಡತಿಯೊಂದಿಗೆ ಪಾಪಕ್ಕೆ ಅವಕಾಶ ಕೊಟ್ಟಾಗ ಭಯಂಕರವಾದಂತಹ ಫಲಿತಾಂಶ ಹೊಂದುತ್ತಾನೆ. ನಿಂದೆಗೆ ಗುರಿಯಾಗ್ತಾನೆ, ಅವಮಾನದ ಪಾಲಾಗ್ತಾನೆ. ಅವನ ಮಕ್ಕಳು ಅವನು ಮಾಡಿರುವ ಕಾರ್ಯಗಳನ್ನು ನೋಡಿ ಬಹಳ ಕೊರಗಿ ಅಳುತ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಮತ್ತೆ ಎಂದಿಗೂ ಅಂತಹ ಪಾಪದಲ್ಲಿ ಬೀಳಲಿಲ್ಲ ಅವನು. ಒಂದೇ ತಪ್ಪು ದಾವೀದನಲ್ಲಿತ್ತು, ಉರಿಯನ ಹೆಂಡತಿಯ ವಿಷಯದಲ್ಲಿ ಹೊರತು ದಾವೀದನು ಎಲ್ಲಾ ವಿಷಯಗಳಲ್ಲಿ ನನಗೆ ಯಥಾರ್ಥನಾಗಿಯೇ ಇದ್ದನು ಎಂದು ಹೇಳಿ ದೇವರೇ ಮೆಚ್ಚಿಕೊಳ್ತಾರೆ. ಕಾರಣ ಅವನ ಹೃದಯ ಶುದ್ಧಿ. ಆ ನಂತರ ಹಾಗೆಯೇ ಅವನು ಕಾಪಾಡಿಕೊಂಡ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ರಹಸ್ಯವಾಗಿ ಮಾಡಿದ ಪಾಪಗಳು ಕೆಲವರ ಕಣ್ಣಿಗೆ ಗೊತ್ತಾಗಲ್ಲ ಅಂದುಕೊಳ್ತಾರೆ. ಕೆಲವರು ಆಲೋಚನೆ ಮಾಡ್ರಿ, ಯಾರಿಗೂ ಅವು ಗೊತ್ತಿಲ್ಲ ಎತ್ತಿ ತೋರಿಸುವುದಕ್ಕಾಗಿ. ಆದರೆ ದೇವರಿಗೆ ಗೊತ್ತು. ನಿಮ್ಮ ಪಾಪವೇ ನಿಮ್ಮನ್ನು ಹಿಡಿದುಕೊಳ್ಳುತ್ತದೆ. ಆ ರಹಸ್ಯ ಪಾಪಗಳ ವಿಷಯದಲ್ಲಿ ನೀವು ಒಪ್ಪಿಕೊಂಡ ಹೊರತು ನಿಮಗೆ ಬಿಡುಗಡೆ ದೊರಕುವುದಿಲ್ಲ. ಯಾವನು ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು? ಎಕ್ಸ್ರೇ ತೆಗೆದ್ರೆ ಕಾಣಿಸುತ್ತದೋ? ಸ್ಕ್ಯಾನ್ ಮಾಡಿದ್ರೆ ಕಾಣಿಸುತ್ತದೋ? ಈ ಲೋಕ ಸಂಬಂಧವಾದ ಯಂತ್ರಗಳಲ್ಲಿ ನಮ್ಮ ಪಾಪಗಳು ಹೊರಬರಲ್ಲ, ಬಯಲಾಗುವುದಿಲ್ಲ. ಹೃದಯಾಂತರಾಳಗಳನ್ನು ಪರಿಶೀಲಿಸುವಂತಹ ಕರ್ತನಿಂದ ಮಾತ್ರವೇ ಅದು ಸಾಧ್ಯ. ಅದಕ್ಕೆ ನಮ್ಮ ಹೃದಯ ಪರಿಶೋಧಿಸಿಕೊಳ್ಳುವುದಕ್ಕಾಗಿ ನಾವು ಮೊಳಕಾಲನ್ನು ಊರಿ ದೇವರೇ ನನ್ನನ್ನು ಪರಿಶೀಲಿಸಿರಿ, ಪರೀಕ್ಷಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಆಗ ದೇವರ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು ಕಾಣಿಸುತ್ತವೆ. ನಾವು ಮೊಳಕಾಲೂರಿ ಪ್ರಾರ್ಥಿಸುವಾಗ ದೇವರೇ ನನ್ನನ್ನು ದರ್ಶಿಸಿರಿ ಅಂದಾಗ ಆತನ ಪ್ರಕಾಶಮಯವಾದ ಮುಖ ನಿಮ್ಮ ಮೇಲೆ ಆವರಿಸಿಕೊಂಡಾಗ ನಿಮ್ಮ ಅಂತರಂಗವನ್ನು ನೀವು ನೋಡಿಕೊಳ್ಳುತ್ತೀರಿ. ನಿಮ್ಮ ಪಾಪಕ್ಕೋಸ್ಕರ ನೀವು ಪಶ್ಚಾತ್ತಾಪ ಪಡುವವರಾಗಿರ್ತೀರಿ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ದೇವರು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ಸಕಲ ಅನೀತಿಯಿಂದ ನಮ್ಮನ್ನು ತೊಳೆದು ನಮ್ಮನ್ನು ಪವಿತ್ರಗೊಳಿಸುತ್ತಾರೆ. ಅಂತಹ ಅನುಭವ ನಿಮಗಿದೆಯಾ? ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮ ಹೃದಯವನ್ನು ಮೇಲಿಂದ ಮೇಲೆ ಪರಿಶೀಲಿಸಿಕೊಳ್ತಿದ್ದೀರಾ? ನಿಮ್ಮ ತಪ್ಪುಗಳನ್ನು ನೀವು ತಿದ್ದುಕೊಳ್ತಾ ಇದ್ದೀರಾ? ನೋಡಿಕೊಳ್ಳುತ್ತಾ ಇದ್ದೀರಾ? ದೇವರ ವಾಕ್ಯ ಓದುವವನು ತನ್ನ ತಪ್ಪುಗಳನ್ನು ತಿದ್ದುಕೊಳ್ತಾನೆ, ತನ್ನ ಮಾರ್ಗಗಳನ್ನು ಸರಿಪಡಿಸಿಕೊಳ್ಳುತ್ತಾನೆ. ತಾನು ಮಾಡುವ ಕೆಲಸ ದೇವರ ಚಿತ್ತಾನುಸಾರವಾಗಿದೆಯೋ ಇಲ್ಲವೋ ಎಂದು ಚೆನ್ನಾಗಿ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಲಾಗ್ತದೆ. ವಾಕ್ಯ ಕನ್ನಡಿಯಂತಿದೆ. ಕನ್ನಡಿಯಲ್ಲಿ ನೋಡಿಕೊಂಡಾಗ ನಿಮ್ಮ ಲೋಪ ನಿಮಗೆ ಕಾಣಿಸಿಕೊಳ್ಳುವ ಹಾಗೆ ವಾಕ್ಯವನ್ನು ಪಠಿಸಿ ಪ್ರಾರ್ಥಿಸುವಂಥವನು ತನ್ನ ತಪ್ಪುಗಳನ್ನೆಲ್ಲ ಕಂಡುಕೊಳ್ತಾನೆ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತಾನೆ. ಆನಂತರ ಅವುಗಳಿಂದ ಬಿಡುಗಡೆ ಹೊಂದಿಕೊಂಡು ಶುದ್ಧ ಹೃದಯವನ್ನು ಹೊಂದಿಕೊಳ್ಳುವವನಾಗಿರುತ್ತಾನೆ. ದೇವರ ವಾಕ್ಯದಲ್ಲಿ ನಮ್ಮ ಹೃದಯ ಮೇಲಿಂದ ಮೇಲೆ ಪರಿಶೀಲಿಸಿಕೊಳ್ಳುವುದಾದರೆ ತಿದ್ದುಪಾಟು ದೊರಕುತ್ತದೆ ಮತ್ತು ನಾವು ತಿದ್ದುಕೊಳ್ಳುತ್ತೇವೆ. ನಾವು ಎಷ್ಟೇ ಪರಿಶುದ್ಧರಾಗಿ ಬದುಕಬೇಕೆಂದರೂ ಕೂಡ, ನಾವು ಚೆನ್ನಾಗೇ ಇದ್ದೇವೆ ಅಂದುಕೊಂಡ್ರೂ ಕೂಡ, ಯಾರಾದರೂ ನಮಗೆ ಒಂದು ವೇಳೆ ನೀವು ಬಹಳ ಒಳ್ಳೆಯವರು ಅಂದ್ರೂ ಕೂಡ ನಿಮಗೆ ಚೆನ್ನಾಗಿ ಗೊತ್ತು ನಿಮ್ಮ ಅಂತರಂಗದಲ್ಲಿ ಎಷ್ಟು ಆಳವಾದ ಪಾಪಗಳಿವೆಂದು, ಪ್ರಯೋಜನವಿಲ್ಲದ ಕಾರ್ಯಗಳಿವೆಂದು, ರಹಸ್ಯವಾದ ಪಾಪಗಳೇ ಎಷ್ಟಿವೆ ಎಂದು. ಅವುಗಳನ್ನು ತಪ್ಪೆಂದು ಪರಿಗಣಿಸಿ ಒಪ್ಪಿಕೊಂಡು ಬಿಟ್ಟುಬಿಡುವುದಾದರೆ ಕ್ಷಮಾಪಣೆ ಹೊಂದಿಕೊಳ್ತೀರಿ.
ತಿದ್ದುಕೊಳ್ಳುತ್ತೀರಿ. ಕೀರ್ತನೆ 50ರಲ್ಲಿ ಹೇಳ್ತಾನೆ, ತಿದ್ದುಪಾಟು ನಿನಗೆ ಅಸಹ್ಯವಲ್ಲವೋ? ನನ್ನ ಮಾತುಗಳನ್ನು ಬೆನ್ಹಿಂದೆ ಹಾಕಿಕೊಳ್ತಾ ಇದ್ದಿ. ನೀನು ನನ್ನ ಮಾತು ಕೇಳ್ತಾ ಇದ್ದಿ, ಅವು ನಿನ್ನ ಸ್ಥಿತಿ ಏನೆಂದು ತಿಳಿಸುವಾಗ ಪರವಾಗಿಲ್ಲ, ಏನಾಗುವುದಿಲ್ಲ ಎನ್ನುವಂತೆ ವಾಕ್ಯ ಕೇಳಿ ತಿದ್ದುಕೊಳ್ಳಬಾರದೋ? ನನ್ನ ಮಾತು ಕೇಳಿ ಯಾವನು ನಡುಗುತ್ತಾನೋ ಅವನನ್ನೇ ನಾನು ದೃಷ್ಟಿಸುತ್ತಿದ್ದೇನೆಂದು ದೇವರು ಹೇಳ್ತಾರೆ. ದೇವರ ಮಾತುಗಳು ನಮ್ಮ ಜೀವಿತವನ್ನು ಬಯಲ್ಪಡಿಸುತ್ತಿರುವಾಗ, ನಮ್ಮ ಅಂತರಂಗವನ್ನು ಬಯಲ್ಪಡಿಸುತ್ತಿರುವಾಗ, ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸುತ್ತಿರುವಾಗ, ಹೌದು ದೇವರೇ ಅಂತ ಹೇಳಿ ಒಪ್ಪಿಕೊಂಡು ತಿದ್ದುಕೊಂಡು ನಮ್ಮ ಮಾರ್ಗಗಳನ್ನು ತಿದ್ದುಕೊಳ್ಳಬೇಕು. ನೀನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಿ, ಇದು ನಿನ್ನ ದಾರಿ ಅಲ್ಲ, ಇದು ನಿನ್ನ ಗಮ್ಯಕ್ಕೆ ಕೊಂಡೊಯ್ಯುವುದಿಲ್ಲ, ಈ ಮಾರ್ಗಕ್ಕೆ ಹೋಗಿ ಎಂದು ಯಾರಾದರೂ ಹೇಳಿದ್ರೆ, ಇಲ್ಲ ನಾನು ಬದಲಾಯಿಸಲ್ಲ, ನಾನು ಇದೇ ಮಾರ್ಗದಲ್ಲಿ ಹೋಗ್ತೇನೆ ಅನ್ನೋದಾದರೆ ಏನಾಗುತ್ತೆ ಹೇಳಿ? ನಿಮ್ಮ ಅಂತ್ಯ ಭಯಂಕರವಾಗಿರುತ್ತದಲ್ಲವೋ? ಹಾಗೆಯೇ ದೇವರನ್ನು ಹಿಂಬಾಲಿಸಬೇಕೆಂದ ಮಾರ್ಗದಲ್ಲಿ ನಾವು ಹೋಗಬೇಕೆಂದಿರುವಾಗ ತಪ್ಪು ಮಾರ್ಗಗಳು, ತಪ್ಪು ದಿಕ್ಕುಗಳು, ನಾವು ಹಿಂಬಾಲಿಸುವುದನ್ನು ಪೂರ್ತಿಯಾಗಿ ಬಿಡಬೇಕು, ಅನುಸರಿಸುವುದನ್ನು ಬಿಡಬೇಕು. ಈ ತಿಂಗಳಿನಲ್ಲಿ ಯಾವ ವಿಷಯದಲ್ಲಿ ನೀವು ತಿದ್ದುಕೊಂಡಿದ್ದೀರಿ? ಮೇಲಿಂದ ಮೇಲೆ ನೀವು ಪರಿಶೀಲಿಸಿಕೊಳ್ಳಿರಿ. ಏನಾದರೂ ತಿದ್ದುಕೊಳ್ಳಬೇಕಾದದ್ದು ಇದೆಯಾ? ಪ್ರತಿ ಸಾರಿ ವಾಕ್ಯ ಓದಿದಾಗ ಹೀಗೆ ಪ್ರಶ್ನಿಸಿಕೊಳ್ಳಿರಿ, ಈ ದಿನ ದೇವರು ನನ್ನೊಂದಿಗೆ ಏನೆಂದು ಮಾತಾಡಿದ್ದಾರೆ? ನನ್ನ ಹೃದಯ ಸ್ಥಿತಿ ಯಾವ ರೀತಿಯಾಗಿದೆ ಎಂದು ದೇವರು ಹೇಳ್ತಿದ್ದಾರೆ? ಈ ದಿನ ನನ್ನ ಜೀವಿತದಲ್ಲಿ ಒಪ್ಪಿಕೊಳ್ಳೋದೇನಾದರೂ ಇದೆಯಾ? ತಿದ್ದುಕೊಳ್ಳಬೇಕಾದದ್ದೇನಾದರೂ ಇದೆಯಾ? ಕಲಿಯಬೇಕಾದದ್ದೇನಾದರೂ ಇದೆಯಾ? ಅನುಸರಿಸಬೇಕಾದದ್ದೇನಾದರೂ ಇದೆಯಾ? ಆಧರಿಸಲ್ಪಡಬೇಕಾದದ್ದೇನಾದರೂ ಇದೆಯಾ ಎಂದು ಪ್ರತಿ ಸಾರಿ ವಾಕ್ಯ ಓದುವಾಗ ಈ 5-6 ಪ್ರಶ್ನೆ ಹಾಕಿ ನೋಡಿ. ಎಷ್ಟು ದೊಡ್ಡ ಸಾರಾಂಶ ನೀವು ಹೊಂದಿಕೊಳ್ತೀರಿ, ಎಷ್ಟೋ ಚೆನ್ನಾಗಿ ನೀವು ನಿಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಸರಿಯಾಗಿ ತಿದ್ದುಕೊಳ್ತೀರಿ ಎಂಬುದನ್ನು ನೀವೇ ನೋಡುವವರಾಗಿರ್ತೀರಿ. ನೋಡಿ ಪ್ರಿಯರೇ, ತೊಳೆಯಲ್ಪಟ್ಟ ಹಂದಿ ಮತ್ತೆ ಕೆಸರಲ್ಲಿ ಉರುಳಿದಂತೆ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕಿದಂತೆ ಮನುಷ್ಯನು ಮೇಲಿಂದ ಮೇಲೆ ಹಳೆ ಸಂಗತಿಗಳನ್ನು ಹುಡುಕುತ್ತಿರ್ತಾನೆ. ನೀವೆಂದಾದರೂ ನಾಯಿಯನ್ನು ನೋಡಿದೀರೋ? ಅದು ವಾಂತಿ ಮಾಡಿದ ನಂತರ ಏನ್ಮಾಡ್ತದೆ ಗೊತ್ತಾ? ನಾವಾದರೂ ವಾಂತಿಯ ವಿಷಯದಲ್ಲಿ ಅದರ ಕಡೆಗೂ ಕೂಡ ನೋಡಲ್ಲ, ಅಷ್ಟು ಅಸಹ್ಯವಾಗಿರುತ್ತೆ. ನಾಯಿ ತಾನು ಮಾಡಿರುವ ವಾಂತಿಯನ್ನು, ತಾನು ಕಕ್ಕಿದ್ದನ್ನು ಮತ್ತೆ ನೆಕ್ಕುತ್ತೆ. ಬಹಳಷ್ಟು ಜನ ಪಾಪ ಬಿಟ್ಟು ಬಿಟ್ಟು ಛೀಚಿ ಅಂತ ಹೇಳಿ ಮತ್ತೆ ಅದನ್ನೇ ಮಾಡುತ್ತಾರೆ. ಕಾರಣ, ಅಂಥವರ ವಿಷಯದಲ್ಲಿ ಬೈಬಲ್ ಹೇಳ್ತದೆ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕಿದಂತೆ. ಹಂದಿ, ತೊಳೆಯಲ್ಪಟ್ಟ ಹಂದಿ ಎಷ್ಟೇ ಚೆನ್ನಾಗಿ ಹಂದಿಯನ್ನು ತೊಳೆದ್ರೂ ಕೂಡ ಅದರ ಸ್ವಭಾವವೇ ಏನೆಂದ್ರೆ, ಕೆಸರು ನೋಡುವುದಾದ್ರೆ, ಚರಂಡಿಯ ವಾಸನು ಬಂದ್ರೆ ಅದರೊಳಗಡೆ ಅದು ಉರುಳಾಡುತ್ತೆ. ಚರ್ಚ್ಗೆ ಹೋಗ್ತೇವೆ ಅನ್ನುತ್ತೀರಿ, ಪ್ರಾರ್ಥನೆ ಮಾಡುತ್ತೇವೆ ಅನ್ನುತ್ತೀರಿ, ಯೇಸುವನ್ನು ನಂಬಿದ್ದೇವೆ ಅನ್ನುತ್ತೀರಿ, ಆ ಸರಾಯಿ ವಾಸನೆ ಬಂದ ಕೂಡಲೇ, ಹಳೆ ಸ್ನೇಹಿತ ಬಂದ ಕೂಡಲೇ, ಹಳೆ ವಿಷಯ ಬಂದ ಕೂಡಲೇ, ನಾನು ಯೇಸುವನ್ನು ನಂಬಿದ್ದೇನೆ, ಈ ಪಾಪದ ತಂಟೆಗೆ ಹೋಗಲ್ಲ ಎಂಬುದಾಗಿ ಹೇಳಿ ನಿಮ್ಮನ್ನು ನೀವು ತಿದ್ದುಕೊಳ್ತಾ ಇದ್ದೀರೋ, ಇಲ್ಲವೇ ಶೋಧನೆಗೆ ಅವಕಾಶ ಕೊಡ್ತಿದ್ದೀರೋ? ನಮ್ಮ ಸ್ವಭಾವವನ್ನು ಬದಲಾಯಿಸುವಾತನು, ಪಾಪಗಳನ್ನು ಕ್ಷಮಿಸುವಾತನು ಹಾಗೂ ಪಾಪಗಳ ಮೇಲೆ ಜಯ ಕೊಡಿಸುವಾತನು ಯೇಸುವಾಗಿದ್ದಾರೆ. ಈ ದಿನ ಒಂದು ಸಾರಿ, ದೇವರೇ ನನ್ನ ಹೃದಯ ಹೇಗಿದೆ, ನನ್ನ ತಪ್ಪುಗಳನ್ನು ನನಗೆ ತೋರಿಸಿಕೊಡಿರಿ, ನನ್ನ ಹೃದಯ ಸ್ಥಿತಿ ನನಗೆ ತೋರಿಸಿಕೊಡಿರಿ ಎಂದು ಹೇಳಿ ನಮ್ಮ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ಸರಿಪಡಿಸಿಕೊಳ್ಳೋಣ. ಅಷ್ಟು ಮಾತ್ರವಲ್ಲ, ಇನ್ನೊಂದು ವಚನ ನೋಡಿರಿ, 14ನೇ ವಚನ. ಯೆಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನ್ನ ದೃಷ್ಟಿಗೆ ಸಮರ್ಪಕವಾಗಿರಲಿ. ಇಲ್ಲಿಯವರೆಗೂ ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮಿಸಲ್ಪಟ್ಟವರಾಗಿ ಕ್ಷಮಾಪಣೆ ಹೊಂದಿ, ಇನ್ನು ಮೇಲೆ ತಪ್ಪು ಮಾಡದಂತೆ ನನ್ನ ಬಾಯಿಯ ಮಾತುಗಳು, ನನ್ನ ಹೃದಯದ ಧ್ಯಾನಗಳು ನಿನಗೇ ಅಂಗೀಕಾರವಾಗಿರಲಿ. ಅಂದರೆ ನಾನು ಮಾತಾಡುವ ಪ್ರತಿ ಮಾತು, ನನ್ನ ಮನಸ್ಸಿನಲ್ಲಿರುವಂತಹ ಪ್ರತಿ ಆಲೋಚನೆ ನಿನ್ನ ಇಷ್ಟಾನುಸಾರವಾಗಿ ಮಾಡಿಕೊಳ್ಳುವಿಯಾ ದೇವರೇ ಎಂದು ಪ್ರಾರ್ಥಿಸುತ್ತಿದ್ದಾನೆ. ಹೌದು ಪ್ರಿಯರೇ, ಪಾಪದ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಬರದಂತೆ, ತಪ್ಪು ಮಾರ್ಗಗಳಲ್ಲಿ ನಾವು ಹೋಗಲಾರದಂತೆ, ಬಾಯಿಂದ ವ್ಯರ್ಥವಾದ ಮಾತುಗಳು ಬರದಂತೆ, ಪ್ರತಿದಿನ ಉದಯದಲ್ಲಿಯೇ ನನ್ನ ಬಾಯಿಯ ಮಾತುಗಳು, ನನ್ನ ಹೃದಯದ ಧ್ಯಾನ ನಿಮಗೆ ಅಂಗೀಕಾರವಾಗಿ ಮಾಡಿಕೊಳ್ಳಿರಿ ದೇವರೇ ಈ ದಿನವೆಲ್ಲ ಎಂದು ಬೆಳಗ್ಗೆ ಪ್ರಾರ್ಥಿಸಿ ನಿಮ್ಮ ದಿನವನ್ನು ಪ್ರಾರಂಭಿಸಿ ನೋಡಿರಿ. ಆಗ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಮೊರೆಯಿಡುತ್ತಿದ್ದೇವೆ. ಎಷ್ಟೋ ಹೆಚ್ಚಾಗಿ ನಿಮ್ಮ ಮಾತು ನಮಗೆ ಅವಶ್ಯಕವಾಗಿದೆ. ತಪ್ಪುಗಳಿಂದ ಕೂಡಿರುವ ಈ ಲೋಕದಲ್ಲಿ, ಜಾರಿ ಬೀಳುತ್ತಿರುವ ಈ ಲೋಕದಲ್ಲಿ ಗೊತ್ತಾಗಲಾರದ ಹಾಗೆ ನಮ್ಮ ಮಾತುಗಳಲ್ಲಿ, ಯೋಚನೆಗಳಲ್ಲಿ ನಾವು ದಾರಿ ತಪ್ಪುತ್ತಿದ್ದೇವೆ.
ನಮ್ಮ ಹೃದಯ ಸ್ಥಿತಿಯನ್ನು ಅರಿತುಕೊಂಡು ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡು ಪ್ರಾರ್ಥಿಸಲು ಸಹಾಯ ಮಾಡಿರಿ. ನಮ್ಮ ತಪ್ಪುಗಳ ವಿಷಯದಲ್ಲಿ ಇತರರು ಬೆರಳು ತೋರಿಸಿ ನಮಗೆ ತಿಳಿಸುವುದಕ್ಕಿಂತ ಮುಂಚೆಯೇ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನಿಮ್ಮ ಸನ್ನಿಧಿಯಲ್ಲಿ ಬಿಟ್ಟು ಬಿಟ್ಟು ನಮ್ಮನ್ನು ತಿದ್ದುಕೊಳ್ಳುವ ಹಾಗೆ ಶುದ್ಧ ಹೃದಯ ಕಾಪಾಡಿಕೊಂಡು ನಿಮಗೆ ಮಹಿಮೆ ಪಡಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೂ ಕೂಡ ತಿಳಿಸಿರಿ. ನಿಮಗಾಗಿ ನಾವು ವಿಜ್ಞಾಪನೆ ಮಾಡ್ತಿದ್ದೇವೆ. ಅಲ್ಲಿ ನೀವು ಪ್ರಾರ್ಥಿಸುವಾಗ, ಇಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. 8939731313 ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಪ್ಪದೆ ಪ್ರತಿದಿನ ಕಳಿಸಿಕೊಡ್ತಾ ಇರಿ. ನಿಮ್ಮ ಪಕ್ಷದಲ್ಲಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ. ತಪ್ಪದೆ ದೇವರು ನಮಗೆ ಉತ್ತರಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನಿಮ್ಮ ಹೆಸರು ಟೈಪ್ ಮಾಡುವುದನ್ನು ಮರಿಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.